ಮಾತಾಡೋದಕ್ಕೆ ಏನಿದೆ? ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಾನು ಹೋಗ್ತೀನಿ. ರಾಣಿ, ದುಡುಕ್ಬೇಡಮ್ಮ. ಅವ್ನ್ ಬರ್ಲಿ, ನಾನ್ ಮಾತಾಡ್ತೀನಿ. ಅಯ್ಯೋ, ಮಾತಾಡಿದ್ರೆ ಬಗ್ಗೋ ಜನ್ಮ ಅಲ್ಲ ಮಾದು. ನಾನು ನಾಚಿಕೆ ಬಿಟ್ಟು ಕೇಳಾಯ್ತು. ಆದ್ರೆ ಅವ್ನ್ ಸೌದೋದಾಳೆ ರೆಕಾರ್ಡ್ ತರ ಮದ್ವೆ ಮಾಡ್ಕೊಂಡ್ರೆ ಜಾಮೀನ್ ಮೇಲ್ ಬರ್ತೀನಾ ಬೇಲಲ್ಲಿ ಬರ್ತೀನಾ ಗೊತ್ತಿಲ್ಲ ಅಂತ ಹೇಳಿದ್ದನ್ನೇ ಹೇಳ್ತಿರ್ತಾನೆ. ನನ್ ಮೇಲೆ ಅವ್ನ್ ಪ್ರೀತಿ ಇರೋ ಕಾಣ್ತಿಲ್ಲ. ನಾ ಹೋಗ್ತೀನಿ, ನನ್ ತಡಿಬೇಡಿ. ಅವನು ಬರ್ಲಮ್ಮ, ಒಂದ್ ಮಾತು ಹೇಳ್ಬಿಟ್ಟು ಹೋಗು. ಅವನಿಗೆ ನೀವೇ ಹೇಳ್ಬಿಡಿ. ರಾಣಿ, ರಾಣಿ ನಿಂತ್ಕೊಳ್ಳೆ. ರಾಣಿ, ಅಷ್ಟೊತ್ತಿಂದ ಕೂಗ್ತಾನೆ ಇದೀನಿ, ಹೋಗ್ತಾನೆ ಇದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನ್ ಎಲ್ಲೋದ್ರೆ ನಿಂಗೇನು? ಓಯ್, ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು, ಸ್ವಲ್ಪ ಹೊತ್ತು ನಿಂತ್ಕೋತ್ಯಾ? ಹೇಳ್ಬೇಕಾದೆಲ್ಲ ಹೇಳಾಯ್ತಲ್ಲ, ಇನ್ನೇನಿದೆ ಹೇಳೋಕೆ? ನಾನ್ ಬಂದ್ ರೀತಿ ತಪ್ಪಿರ್ಬೋದು, ಆದ್ರೆ ಬಂದ್ ಉದ್ದೇಶ ತಪ್ಪಲ್ಲ. ಒಂದ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಾನ್ ನನ್ನನ್ನ ಒಂದ್ಸಲ ಕಾಪಾಡ್ಕೊಂಡಿರ್ಬೋದು, ಪ್ರತಿ ಸಲನೂ ಕಾಪಾಡ್ಕೊಳಕ್ ಆಗಲ್ಲ. ಯಾವತ್ತಾದ್ರೂ ಒಂದಿನ ಯುವತಿ ಒಬ್ಬಳ ಶೀಲಭಂಗ ಕೊಲೆ ಅಂತ ನನ್ ಫೋಟೋ ಪೇಪರ್ ಅಲ್ಲಿ ಬರುತ್ತೆ. ಅವತ್ ನೀನ್ ಖಂಡಿತ ಫೀಲ್ ಮಾಡ್ಕೋತ್ಯಾ. ನೀನ್ ಹೇಳಿದ್ ಯಾವ್ದು ನನಗ್ ಕೇಳಿಸ್ಲಿಲ್ಲ. ಈಗ ನಾನ್ ಹೇಳ್ತೀನಿ, ನೀನ್ ಕೇಳಿಸ್ಕೊ. ಆಯ್ತು, ಹೇಳು. ಅದು ನಾನ್ ನಿನ್ ಡವ್ ಹೊಡಿಲ್ಲ. ನೀನ್ ಮಾತಾಡ್ತಿರೋದು ನಂಗೆ ಕೇಳಿಸ್ತಿಲ್ಲ, ಜೋರಾಗಿ ಹೇಳು. ನಾನ್ ನಿನ್ ಡವ್ ಹೊಡಿಲ್ಲ ಅಂದೆ. ಕೇಳಿಸ್ತಿಲ್ಲ. ನಾನ್ ನಿನ್ ಡವ್ ಹೊಡಿತೀನಿ ಕಣೆ. ಇನ್ಮೇಲೆ ನಾವ್ ಇಲ್ಲಿರೋದ್ ಬೇಡ, ಎಲ್ಲಾರು ದೂರ ಹೋಗಿ ಸೆಟ್ಲ್ ಆಗ್ಬಿಡಣ. ಇನ್ಮೇಲೆ ಬೇಲು ಇಲ್ಲ, ಜಾಮೀನು ಇಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್, ನಾನೇನ್ ಮಾಡ್ದೆ? ಇನ್ಸ್ಪೆಕ್ಟರ್ ಮಲ್ಲಯ್ಯನ ಕೊಲೆ ಮಾಡಿದ್ದಕ್ಕೆ ನಿನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನ್ ಸರ್, ಇನ್ಸ್ಪೆಕ್ಟರ್ ಮಲ್ಲಯ್ಯನ್ ಕೊಲೆಗೂ ನನಗೂ ಏನ್ ಸಂಬಂಧ? ನಿನ್ನೆ ದೇವನಹಳ್ಳಿಗೆ ಹೋಗಿದ್ಯಾ? ಹೋಗಿದ್ದೆ. ಜಗಳ ಮಾಡ್ದ್ಯಾ? ಮಾಡ್ದೆ. ಇನ್ಸ್ಪೆಕ್ಟರ್ ಮಲ್ಲಯ್ಯನ ಹೊಡೆದ್ಯಾ? ಸಾಯೋ ತರ ಹೊಡೆದೆ. ಅದಕ್ಕೆ ಸತ್ತೋದ್ರು. ಸತ್ತೋದ್ನ? ಅದಕ್ಕೂ ನನ್ಗೇನ್ ಸಂಬಂಧ ಇಲ್ಲ ಸರ್. ಅದನ್ನ ಕೋರ್ಟಲ್ ಬಂದೇಳು. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ ಜೀಪಲ್ ಹಾಕ್ರಿ. ರಾಜ್, ಸರ್ 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 ಸರ್, ಅವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ರು ಸರ್. ಅವ್ರು ತುಂಬಾ ಒಳ್ಳೆಯವರು ಸರ್. ನಿಮ್ ತಮ್ಮಯ್ಯ, ಅವ್ರನ್ನ ಬಿಡಿಸ್ಕೊಡಿ ಸರ್. ಯಾರು ನೀನು? ಔಟ್ ಔಟ್. ಏ ಸೆಕ್ಯೂರಿಟಿ. ಸರ್ 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 ಸರ್, ದಯವಿಟ್ಟು ಅವ್ರನ್ನ ಬಿಡಿಸ್ಕೊಡಿ ಸರ್. ನಾನು ಅವರು ಮದ್ವೆ ಮಾಡ್ಕೊಂಡು ನಿಮ್ ಕಣ್ಣಿಗೆ ಬೀಳ್ದಂಗೆ ಎಲ್ಲಾದ್ರೂ ದೂರ ಹೊಟ್ಟೋಗ್ತೀವಿ ಸರ್. ಬಿಡೋ ಕಾಲ್ನ. ಫಸ್ಟ್ ಅವ್ ನನ್ ತಮ್ಮ, ಆಮೇಲೆ ನಿನ್ ಪ್ರಿಯತಮ. ಅದೇ ನಮ್ ಕರ್ಮ. ಅವನೇನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಮೊದ್ಲು ನಡಿ ಆಚೆ. ನೀವಾದ್ರೂ ಹೇಳಿಮ್ಮ, ದಯವಿಟ್ಟು ಅಮ್ಮ. ಸೆಕ್ಯೂರಿಟಿ ಆಚೆ ಕಳ್ಸು. ಬಾರಮ್ಮ. ಅಮ್ಮ ಬಾಂದೆ, ನಾನು ಸಂಜೆ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಡ್ರೆಸ್ ರೆಡಿ ಮಾಡಿಟ್ಟಿರು. ಛೋಟಾ ಬಾಯ್, ನೀನ್ ಹೇಳಿದ ಹಾಗೆ ನಿನ್ ಶತ್ರುನ ಎತ್ತಿ ಒಳಗಾಕ್ಸಿದ್ದೀನಿ. ಅವನ್ ಕತೆನ ಮುಗಿಸ್ಬಿಡು, ಆದ್ರೆ ಸ್ವಲ್ಪ ತಾಳ್ಮೆಯಿಂದ. ತಾಳ್ಮೆ ಏನು? ಇವತ್ತು ರಾತ್ರಿನೇ ಅವನ ಕಥೆ ಫಿನಿಶ್. ನೀನ್ ತಿಳ್ಕೊಂಡಿರೋಷ್ಟು ಈಸಿಯಾಗಿ ಅವನ್ನ ಎತ್ತಕ್ಕಾಗಲ್ಲ. ಪ್ಲಾನ್ ಮಾಡಿ ಹೊಡಿಬೇಕು. ಅರ್ಥ ಆಯ್ತಾ? ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ನಿಮ್ ಅಣ್ಣನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಾ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇಲ್ಲ ರಾಣಿ, ನಮ್ಮ ಅಣ್ಣನ ಹತ್ರ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅದನ್ನೇ ನಾನು ನಿಮ್ಮ ಅಣ್ಣನ ಹತ್ರ ಹೇಳಿ ಕಾಲಿಗೆ ಬಿದ್ದು ಬೇಡ್ಕೊಂಡೆ. ಅವ್ರಿಗೆ ನಿನ್ನ ಹೊರಗಡೆ ಕರ್ಕೊಂಬರೋ ಮನಸ್ಸೇ ಇಲ್ಲ. ನೀನು ಜೈಲ್ನಲ್ಲಿದ್ಯಾ, ಅವರು ಜಾಲಿಯಾಗಿ ಫಾರ್ಮ್ ಹೌಸ್ಗೆ ರೆಸ್ಟ್ ತಗೊಳಕ್ ಹೋಗಿದ್ದಾರೆ. ಇದನ್ನ ಪ್ರೀತಿ ಅಂತಾರ? ಅವ್ರ ಮನುಷ್ಯನೇ ಅಲ್ಲ. ನಮ್ಮ ಅಣ್ಣನ ಬಗ್ಗೆ ನನಗ್ ಗೊತ್ತು, ನಿನಗೇನೆ ಗೊತ್ತು. ಅವ್ನು ನನ್ನ ಮೀಟ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ನಾನು ನಮ್ಮ ಅಣ್ಣನ ಮೀಟ್ ಮಾಡಿ ನಾನು ಈ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ಖಂಡಿತ ನನ್ನನ್ನು ಬಿಡಿಸ್ತಾನೆ. ಯಾಕಾದ್ರೂ ಸರಿ, ನಾನು ನಮ್ಮ ಅಣ್ಣನ ನೋಡಬೇಕು. ಅದಕ್ಕಿರೋದು ಒಂದೇ ದಾರಿ. ಅಣ್ಣ 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 ಅಣ್ಣ
ನನ್ನ ಕಣ್ಣು ಮುಂದೆನೆ ನಿನ್ನ ಕೊಂದು ಪಾಪಿಗಳು ತಪ್ಪಿಸ್ಕೊಂಬಿಟ್ರಲ್ಲ ಅಣ್ಣ. ಅವರೆಲ್ಲೇ ಇರಲಿ ಹೇಗೆ ಇರಲಿ ಖಂಡಿತ ಅವ್ರನ್ನ ಕಂಡು ಹಿಡ್ದೇ ಹಿಡಿತೀನಣ್ಣ.